Hi everybody, welcome to Sri Saptagiri PU College online coaching classes, Department of Physics. Unit number 3, Current Electricity. In the previous lecture, we have studied about what is a current, what are the different types of current, different types of direction of the current, what is potential difference, everything we have learnt. In this lecture 3, we are going to learn a very important concept. ಈ ಒಂದು ಯೂನಿಟ್ ಅಲ್ಲಿ ನಾವೀಗೇನು ಈ ಲೆಕ್ಚರಿಂಗ್ ಅಲ್ಲಿ ನೋಡ್ತಾ ಇದೀವಿ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಏನಕ್ಕೆ ಇಂಪಾರ್ಟೆಂಟು ನಿಮಗೆ ಮುಂದೆ ನೋಡ್ತಾ ಗೊತ್ತಾಗ್ತಾ ಹೋಗುತ್ತೆ. ಸೊ ಯಾವ ಟಾಪಿಕ್ ನಾವು ನೋಡ್ತಿರೋದು ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಡ್ರಿಫ್ಟ್ ವೆಲಾಸಿಟಿ and the relation between the drift velocity and current. So now let us start. What is a definition of a drift velocity? One mark ನಿಮಗೆ definition ಕೂಡ ಕೇಳ್ತಾನೆ. Drift velocity ಅಂದ್ರೆ ಏನು? So by the name drift ಅಂತ ಹೇಳಿದ್ರೆ ಏನಂತ ಮೂವ್ಮೆಂಟ್ ಅಂತ ಅಂದ್ರೆ ಮೂವ್ ಆಗೋದು, ಡ್ರಿಫ್ಟ್ ಆಗೋದು ಅಂತ ಅರ್ಥ ಅಲ್ಲಿ. ಸೊ ಮೂವ್ ಆಗೋದಕ್ಕೆ ಇರುವಂತ ವೆಲಾಸಿಟಿ ಡ್ರಿಫ್ಟ್ ವೆಲಾಸಿಟಿ ಅಂತ ಕರೀತಾ ಹೋಗಬಹುದು. ಏನಿದು ಡ್ರಿಫ್ಟ್ ವೆಲಾಸಿಟಿ ಅಂತ ಹೇಳಿದ್ರೆ ದಿ ಆವರೇಜ್ ವೆಲಾಸಿಟಿ with which the free electrons get drifted towards the positive terminal under the influence of applied electric field. It is a simple definition. So drift velocity ಅಂದ್ರೆ ಒಂದು average velocity. ಆ average velocity ನ ಯಾರು ಯೂಸ್ ಮಾಡ್ತಾ ಇರೋದು? ಫ್ರೀ ಎಲೆಕ್ಟ್ರಾನ್ಸ್ ಅಲ್ಲಿ average velocity ತಗೊಂತಾ ಇದೀವಿ. ಆ ಫ್ರೀ ಎಲೆಕ್ಟ್ರಾನ್ಸ್ ಏನಕ್ಕೆ ಯೂಸ್ ಮಾಡ್ತಾ ಇದೆ? ಡ್ರಿಫ್ಟ್ ಆಗೋದಕ್ಕೆ ಯೂಸ್ ಮಾಡ್ತಾ ಇದೆ. ಡ್ರಿಫ್ಟ್ ಅಂದ್ರೆ ಮೂವ್ ಆಗೋದಕ್ಕೆ ಅಂತ ಅರ್ಥ. ಯಾವ ಕಡೆಗೆ ಮೂವ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದೆ? ಪೊಟೆನ್ಶಿಯಲ್ ಯಾವ ಕಡೆಗೆ ಹೋಗಬೇಕು? ಪಾಸಿಟಿವ್ ಟರ್ಮಿನಲ್ಗೆ ಪೊಟೆನ್ಶಿಯಲ್ಗೆ ಹತ್ರಕ್ಕೆ ಹೋಗಬೇಕು. ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಅಪ್ಲೈಡ್ ಎಲೆಕ್ಟ್ರಿಕ್ ಫೀಲ್ಡ್. ಅಲ್ಲಿಗೆ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿದಿರಾ ಅಂತ ಹೇಳಿದ್ರೆ ಏನು ಅಪ್ಲೈ ಮಾಡಿದಿರಾ ಅಂತ ಅರ್ಥ? ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಅಪ್ಲೈ ಮಾಡಿದಿರಾ ಅಂತ ಅರ್ಥ. ಯಾವಾಗ ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಅಪ್ಲೈ ಮಾಡಿದ್ರಿ ಎಲೆಕ್ಟ್ರಾನ್ಸು ಮೂವ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಯಾವ ಕಡೆಗೆ ಮೂವ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ? ಪಾಸಿಟಿವ್ ಟರ್ಮಿನಲ್ಗೆ ಮೂವ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತದೆ. ನಿಮಗೆ ಹಿಂದಿನ ಲೆಕ್ಚರಲ್ಲಿ ಹೇಳ್ಕೊಟ್ಟಿದ್ದೀವಿ ಇದನ್ನ ಏನಕ್ಕೆ ಅಂತ, ಹೌದಲ್ವಾ? ಈಗ ಒಂದು ಸರ್ಕ್ಯೂಟ್ನ ಕನ್ಸಿಡರ್ ಮಾಡೋಣ. ಲೆಟ್ ಅಸ್ ಕನ್ಸಿಡರ್ ಎ ಕಂಡಕ್ಟರ್ having a length L and area of cross section A. Let a potential difference of V is applied across the conductor which is as shown in the figure. ಥಿಂಕ್ ಮಾಡಿ, ಈಗ ನಾನೇನಾದರೂ ಇಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಅಪ್ಲೈ ಮಾಡಿದ ತಕ್ಷಣ ಏನಾಗುತ್ತೆ? 100% ಎಲೆಕ್ಟ್ರಾನ್ಸ್ಗಳು ಮೂವ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಯಾವ ರೀತಿ ಎಲೆಕ್ಟ್ರಾನ್ಸ್ ಮೂವ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ? ಫ್ರಮ್ ನೆಗೆಟಿವ್ ಟರ್ಮಿನಲ್ ಟು ಪಾಸಿಟಿವ್ ಟರ್ಮಿನಲ್. ಅಬ್ಸರ್ವ್ ಮಾಡಿ, ಈಗ ಎಲೆಕ್ಟ್ರಾನ್ಸ್ ವಿಲ್ ಗೆಟ್ ಸ್ಟಾರ್ಟ್ ಮೂವ್ ಫ್ರಮ್ ನೆಗೆಟಿವ್ ಟರ್ಮಿನಲ್ ಟು ಪಾಸಿಟಿವ್ ಟರ್ಮಿನಲ್ ಮೂವ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಯಾವಾಗ ಎಲೆಕ್ಟ್ರಾನ್ಸ್ ಮೂವ್ ಆಯಿತು ಏನು ಪ್ರೊಡ್ಯೂಸ್ ಆಗ್ತಾ ಹೋಗಬೇಕು? ಕರೆಂಟ್ ಪ್ರೊಡ್ಯೂಸ್ ಆಗ್ತಾ ಹೋಗಬೇಕು. ನಾವು ಯೂಶಲಿ 100% ಯಾವ ಕರೆಂಟ್ನ ತಗೊಂತಾ ಹೋಗ್ತೀವಿ? ಕನ್ವೆನ್ಷನಲ್ ಕರೆಂಟ್ನ ಡೈರೆಕ್ಷನ್ ಪ್ರಿಫರಬಲಿ ತಗೊಂತಾ ಹೋಗ್ತೀವಿ. ಇಡೀ ಎಂಟೈರ್ ಯೂನಿಟ್ ಅಲ್ಲಿ ಒಂದೇ ಒಂದು ಟಾಪಿಕ್ ನಲ್ಲಿ ಮಾತ್ರ ಯಾವ್ದದು ಅಂತ ಹೇಳಿದ್ರೆ ಕಿರ್ಚಾಫ್ ಲಾಸ್ ಅಂತ ಬರುತ್ತೆ. ಆ ಕಿರ್ಚಾಫ್ ಲಾಸ್ ಅಲ್ಲಿ ಮಾತ್ರ ನಾವು ಎಲೆಕ್ಟ್ರಾನಿಕ್ ಡೈರೆಕ್ಷನ್ ನ ಉಪಯೋಗಿಸ್ತೀವಿ. ಮಿಕ್ಕಿದ ಎಲ್ಲಾ ಕಡೆನೂ ಉಪಯೋಗಿಸುವಂತ ಡೈರೆಕ್ಷನ್ ಆಫ್ ದಿ ಕರೆಂಟ್ ಯಾವ್ದಾಗಿರುತ್ತೆ? ಕನ್ವೆನ್ಷನಲ್ ಕರೆಂಟ್ ಆಗಿರುತ್ತೆ. ಕನ್ವೆನ್ಷನಲ್ ಕರೆಂಟ್ ವಿಲ್ ಬಿ ಫ್ಲೋ ಫ್ರಮ್ ಎಲ್ಲಿಂದ ಎಲ್ಲಿಗೆ ಫ್ಲೋ ಆಗಬೇಕು? ಫ್ರಮ್ ಪಾಸಿಟಿವ್ ಟರ್ಮಿನಲ್ ಟು ನೆಗೆಟಿವ್ ಟರ್ಮಿನಲ್ ಕಡೆಗೆ ಫ್ಲೋ ಆಗ್ತಾ ಹೋಗಬೇಕು. ಸೊ ಎಲ್ಲಿಂದ ಎಲ್ಲಿಗೆ ಫ್ಲೋ ಆಗುತ್ತೆ? ಪಾಸಿಟಿವ್ ಟರ್ಮಿನಲ್ ಟು ನೆಗೆಟಿವ್ ಟರ್ಮಿನಲ್, ವೆರಾಸ್ ದಿ ಎಲೆಕ್ಟ್ರಾನ್ಸ್ ಮೂವ್ ಫ್ರಮ್ ನೆಗೆಟಿವ್ ಟರ್ಮಿನಲ್ ಟು ಪಾಸಿಟಿವ್ ಟರ್ಮಿನಲ್. ಈಗ ಅಬ್ಸರ್ವ್ ಮಾಡ್ಕೊಂತ ಹೋಗೋಣ. ವಿ ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಎ ಅಪ್ಲೈಡ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂಡ್ ದಿಸ್ ಡ್ರಿಫ್ಟ್ ವೆಲಾಸಿಟಿ ಇಸ್ ರೆಪ್ರೆಸೆಂಟೆಡ್ ಬೈ ವಿ ಡಿ ಅಂತ ತಗೊಂತಾ ಹೋಗ್ತೀವಿ. ಓಕೆನಾ? ಸೊ ಈಗ ಡಯಾಗ್ರಾಮ್ ಏನು ಅಂತ ನಿಮಗೆ 100% ಅರ್ಥ ಆಗಿದೆ ಅಂತ ಅನ್ಕೋಣ. ಇನ್ನೊಂದ್ಸಲ ಡೆಫಿನಿಷನ್ ಹೇಳ್ತೀನಿ ನೋಡಿ. ಡ್ರಿಫ್ಟ್ ವೆಲಾಸಿಟಿ ಈಸ್ ಡಿಫೈನ್ಡ್ ಆಸ್ ದಿ ಆವರೇಜ್ ವೆಲಾಸಿಟಿ ವಿತ್ ವಿಚ್ ಫ್ರೀ ಎಲೆಕ್ಟ್ರಾನ್ಸ್ ಗೆಟ್ drifted towards the positive terminal under the influence of applied electric field.
ಈಗ ಅಬ್ಸರ್ವ್ ಮಾಡ್ರಪ್ಪ, ನಿಮಗೆ ಒಂದೇ ಒಂದು ಚಿಕ್ಕ ಸ್ಟೋರಿನ ಹೇಳ್ತಾ ಹೋಗ್ತೀನಿ. ಆ ಸ್ಟೋರಿ ಏನು ಅಂತ ಅಬ್ಸರ್ವ್ ಮಾಡ್ಕೊಂತ ಹೋಗೋಣ ಈಗ. ಸೊ ಲೆಟ್ ಯು ಕನ್ಸಿಡರ್ ದರ್ ಈಸ್ ಅ ರೈಲ್ವೆ ಸ್ಟೇಷನ್, ಅಥವಾ ಯು ಆರ್ ಇನ್ ಅ ರೈಲ್ವೆ ಸ್ಟೇಷನ್ ಇದ್ದೀರಾ ಅಂತ ಅನ್ಕೋಣ. ಆ ರೈಲ್ವೆ ಸ್ಟೇಷನ್ ಅಲ್ಲಿ ನಿಮಗೊಂದು ಈ ತರ ಟ್ರ್ಯಾಕ್ ಇದೆ ಅಂತ ಅನ್ಕೋಣ. ಆ ಟ್ರ್ಯಾಕ್ ನ ಮುಂದೆಗಡೆ, ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಈಸ್ ಆಫ್ ಟ್ರ್ಯಾಕ್ ನಂಬರ್ 1 ಅಂಡ್ ದಿಸ್ ಮೈಟ್ ಬಿ ಆಫ್ ಟ್ರ್ಯಾಕ್ ನಂಬರ್ 2 ಅಂತ ಅನ್ಕೊಂತ ಹೋಗೋಣ. ಈಗ ನೀವೆಲ್ಲರೂ ಒಂದು ಸೆಕ್ಷನ್ ಅಲ್ಲಿ ಅರೌಂಡ್ ಎಷ್ಟು ಜನ ಇದ್ದೀರಾ ಅಂತ ಅನ್ಕೊಂಡ್ರೆ ಒಂದು 60 ಮೆಂಬರ್ಸ್ ಇದ್ದೀರಾ ಅಂತ ಅನ್ಕೋಣ. ಆ 60 ಮೆಂಬರ್ಸ್ ಅಲ್ಲಿ ಲೆಟ್ ಯು ಕನ್ಸಿಡರ್ 30 ಮೆಂಬರ್ ಆರ್ ಆಫ್ ಬಾಯ್ಸ್ ಅಂತ ಅನ್ಕೊಂತ ಹೋಗೋಣ. ಇನ್ನೊಂದು 30 ಮೆಂಬರ್ಸು ಲೆಟ್ ಅಸ್ ಕನ್ಸಿಡರ್ ಇಸ್ ಆಫ್ ಗರ್ಲ್ಸ್ ಅಂತ ಅನ್ಕೊಂತ ಹೋಗೋಣ. ಇದ್ರ ಜೊತೆಗೆ ಇನ್ನೊಂದು 30 ಮೆಂಬರ್ಸು ಔಟ್ಸೈಡರ್ಸ್ ಇದ್ದಾರೆ ಅಂತ ಅನ್ಕೊಂತ ಹೋಗೋಣ. ಸೊ ಟೋಟಲಿ ಎಷ್ಟು ಮೆಂಬರ್ಸ್ ಇದ್ದಾರೆ ಈಗ? 90 ಮೆಂಬರ್ಸ್ ಇದ್ದಾರೆ ಇಲ್ಲಿ ನಮಗೀಗ. ಸೊ ಈಗ ನಾನು ಏನು ಹೇಳೋದಕ್ಕೆ ಹೊರಟಿದ್ದೀನಿ ಅಂತ ಹೇಳಿದ್ರೆ, ಇದನ್ನ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ಅಂತ ಅನ್ಕೊಂತ ಹೋಗಿ. ಯು ಹ್ಯಾವ್ ಟು ಕನ್ಸಿಡರ್ ದಿಸ್ ಒನ್ ಆಸ್ ಅ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್. ಈಗ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ಅಲ್ಲಿ ಟೋಟಲ್ ಆಗಿರೋದು ಎಷ್ಟು ಜನ ಇಲ್ಲಿ? 90 ಮೆಂಬರ್ಸ್ ಟೋಟಲ್ ಆಗಿದ್ದಾರೆ. ಈ ಒಂದು 90 ಮೆಂಬರ್ಸ್ ಎಲ್ಲಾರು ಒಂದೇ ಕೆಲಸ ಮಾಡ್ತಿರ್ತಾರ? 100% ಒಂದೇ ಕೆಲಸ ಮಾಡೋದಿಲ್ಲ ಅಲ್ಲಿ. ಸೊ ಹುಡುಗರು ಏನ್ ಮಾಡ್ತಿರ್ಬೋದು? 100% ನಿಮಗೆ ಗೊತ್ತಿದೆ, ನಮ್ಮ ಹುಡುಗರು ಏನ್ ಮಾಡ್ತಿರ್ತಾರೆ ರೈಲ್ವೆ ಸ್ಟೇಷನ್ ಅಲ್ಲಿ ಕೂತ್ಕೊಂಡು ಅಂತ. ಅಲ್ಲಿ ಹುಡುಗಿರು ಏನ್ ಮಾಡ್ತಿರ್ತಾರೆ? ಹುಡುಗಿರು ಕೂಡ ಏನ್ ಮಾಡ್ತಿರ್ತಾರೆ ಅಂತ ಗೊತ್ತಿದೆ. ಅಲ್ಲಿ ಹುಡುಗರು ಏನ್ ಮಾಡ್ತಿರ್ತಾರೆ ಅಂತ ಇವ್ರು ನೋಡ್ತಾ ಇರ್ಬೋದು ಸಾಮಾನ್ಯ ಅಲ್ಲಿ. ಹಂಗೆ ಅದರ್ಸ್ ಏನ್ ಮಾಡ್ತಿರ್ತಾರೆ? ಇವ್ರಿಬ್ರು ಏನ್ ಮಾಡ್ತಾರೆ ಅಂತ ಇವ್ರು ನೋಡ್ತಾ ಇದ್ದಾರೆ. ಅಂದ್ರೆ ಪ್ರತಿಯೊಬ್ರು ಕೂಡ ಅವ್ರವ್ರ ತಕ್ಕನಂಗೆ ಅವ್ರವ್ರ ಒಂದು ಕೆಲಸಗಳನ್ನ ಮಾಡ್ತಿರ್ತಾರೆ. ಅಲ್ಲಿ ಎಲ್ಲರೂ ಕೂಡ ಒಂದೇ ಕೆಲಸನೂ ಮಾಡ್ತಿಲ್ಲ. ಸೊ ಹಾಗಾದ್ರೆ ಅದನ್ನ ಏನ್ ತಕರಿಬಹುದು? ನಾನು ರ್ಯಾಂಡಮ್ ಆಗಿ ಅವ್ರವ್ರವ್ರ ಏನೇನೋ ಕೆಲಸಗಳು ಮಾಡ್ಕೊಂತಿದ್ದಾರೆ ಅಂತ ಅನ್ಕೊಬಹುದಲ್ವಾ ಅಲ್ಲಿ? ಹೌದು, 100% ಅನ್ಕೊಬಹುದು ಅಲ್ಲಿ. ಸೊ ಈಗ ಒಂದು ಸ್ಟೋರಿ ಆಯ್ತು. ಏನು? ಪ್ಲಾಟ್ಫಾರ್ಮ್ ಅಲ್ಲಿ ಟೋಟಲ್ ಆಗಿ ಎಷ್ಟು ಜನ ಇದ್ದಾರೆ? ಇಲ್ಲಿ 90 ಮೆಂಬರ್ಸ್ ಇದ್ದಾರೆ. ಆ 90 ಮೆಂಬರ್ಸ್ ಕೂಡ ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ಅವ್ರಿಗೆ ಇಷ್ಟ ಬಂದಿದ್ದ ಕೆಲಸಗಳನ್ನ ಮಾಡ್ಕೊಂತಿದ್ದಾರೆ ಅಂತ ಅನ್ಕೊಂತ ಹೋಗೋಣ ಈಗ ಅಲ್ಲಿ. ಸೊ ನೆಕ್ಸ್ಟ್, ಈಗ ನಾವೆಲ್ಲಿಗೆ ಹೋಗ್ಬೇಕು, ಅಥವಾ ಈ 90 ಜನನು ಎಲ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಬ್ಯಾಂಗ್ಳೂರಿಗೆ ಹೋಗ್ಬೇಕು ಅಂತ ಅನ್ಕೊಂತ ಹೋಗೋಣ. ಸೊ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಏನಾಗ್ತಾ ಇದೆ ಈಗ ಅಂತ ಹೇಳಿದ್ರೆ, ಟ್ರೈನು ಅರಸೀಕೆರೆಯಿಂದ ಬರಬೇಕಾದ್ರೆ ಟ್ರ್ಯಾಕ್ ನಂಬರ್ 2ಗೆ ಬರ್ತಾ ಇದೆ ಅಂತ ಅನೌನ್ಸ್ಮೆಂಟ್ ಆಗುತ್ತೆ. ಸೊ ಅನೌನ್ಸ್ಮೆಂಟ್ ಆಗಿದ ತಕ್ಷಣ ಈ 30 ಮೆಂಬರ್ಸು ಕೂಡ ಎಲ್ಲಿಗೆ ಹೋಗ್ಬೇಕು? ಬ್ಯಾಂಗ್ಳೂರ್ಗೆ ಹೋಗ್ಬೇಕು. ಅವಾಗ 30 ಮೆಂಬರ್ಸು ಅಲ್ಲೇ ಇರ್ತಾರ? 100% ಇರಲ್ಲ. ಎಲ್ಲರೂ ಕೂಡ ಎಲ್ಲಿಗೆ ಬರೋದಕ್ಕೆ ಟ್ರೈ ಮಾಡ್ತಾರೆ? ಟ್ರ್ಯಾಕ್ ನಂಬರ್ 2ಗೆ ಓಡ್ ಬರೋದಕ್ಕೆ ಟ್ರೈ ಮಾಡ್ತಾರೆ. ಹೌದಲ್ವಾ ಅಲ್ಲಿ? ಏಕೆ? ಎಲ್ಲಾರ ಇಂಟೆನ್ಷನ್ ಏನೀಗ? ದೇ ಹ್ಯಾವ್ ಟು ಮೂವ್ ಟು ಬ್ಯಾಂಗ್ಳೂರ್. ಸೊ ಬ್ಯಾಂಗ್ಳೂರ್ಗೆ ಹೋಗ್ಬೇಕು ಎಲ್ಲರೂ. ಅದಕ್ಕೆ 90 ಜನನು ಕೂಡ ಎಲ್ಲಿಗೆ ಬಂದ್ರು? ಅಲ್ಲಿ ಟ್ರ್ಯಾಕ್ ನಂಬರ್ 2ಗೆ ಬಂದ್ರು ಅಂತ ಅರ್ಥ. ಈಗ ಥಿಂಕ್ ಮಾಡ್ತಾ ಹೋಗಿ, ಬಾಯ್ಸು ಗರ್ಲ್ಸು ಅದರ್ಸು ಯಾರ್ಯಾರು ಇದ್ದಾರೆ ಅಂತ ಅನ್ಕೋಣ. ಇಲ್ಲಿ ಒಂದು ಡಿಫಾಲ್ಟ್ ಆಗ್ತಾ ಹೋಗುತ್ತೆ. ಏನು? ಎಲ್ಲರಿಗೂ ಕೂಡ ಹರಿಬಿರಿ ಏನು? ಓಡ್ ಬಂದು ಕಿಟಕಿ ಪಕ್ಕ ಕೂತ್ಕೊಬೇಕು ಅನ್ನೋ ಆಸೆಯಲ್ಲಿ. ಯೂಶಲಿ 90% ಹಂಗೆ ಇರ್ತದೆ. ಅಲ್ಲಿ ನಾನು ಕೂಡ ಒಬ್ಬ. ಸೊ ಈಗ ಎಲ್ಲ ಕೂಡ ಓಡ್ ಬರ್ಬೇಕಾದ್ರೆ ಲೆಟ್ ಅಸ್ ಅಸ್ಯೂಮ್ ದಟ್ ಒಬ್ಬ ಸ್ವಲ್ಪ ಫ್ಯಾಟಿ ಬಾಡಿ ಇದ್ದಾನೆ, ಇನ್ನೊಬ್ಬ ಸ್ವಲ್ಪ ಸಣ್ಣಗಿದ್ದಾನೆ ಅಂತ ಅನ್ಕೋಣ. ಇವರಿಬ್ರು ಓಡ್ಬೇಕಾದ್ರೆ ಏನಾಗುತ್ತೆ? ಇಲ್ಲಿ ಕ್ಲಾಶಸ್ ಆಗುತ್ತೆ ಅಂತ ಅನ್ಕೋಣ. ಓಡ್ಬೇಕಾದ್ರೆ ಡಿಕ್ಕಿ ಹೊಡ್ಕೊಂಡ್ರು ಅಂತ, ಅಂದ್ರೆ ಕೊಲೈಡ್ ಆದ್ರು ಅಂತ ಅನ್ಕೋಣ. ಹಂಗೇನೆ ಸೇಮ್ ವೆಯ್ಟು ಕೂಡ ಅದೇ ರೀತಿನೇ ಕ್ಲಾಶಸ್ಗಳು, ಕೊಲೈಡ್ಗಳು ಆಗ್ಬೋದಾ? ಈ ರೀತಿಯಲ್ಲಿ ಕೊಲೈಡ್ ಆದ್ರು, ಇಬ್ರು ಡಿಕ್ಕಿ ಹೊಡ್ಕೊಂಡ್ರು. ಡಿಕ್ಕಿ ಹೊಡ್ಕೊಂಡಿದ ತಕ್ಷಣ ಅಲ್ಲೇ ಕೂರ್ತಾರ? 100% ಕೂರಲ್ಲ. ಯಾಕೆ? ಏನ್ ಬೇಕು ಅವ್ರಿಗೆ? ಕಿಟಕಿ ಬೇಕು. ಅದಕ್ಕೋಸ್ಕರ ಏನ್ ಮಾಡ್ತಾರೆ? ಮತ್ತೆ ಓಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ. ಬಟ್ ಥಿಂಕ್ ಮಾಡಿ, ಕೊಲೈಡ್ ಆಯ್ತು. ಕೊಲೈಡ್ ಆಗಿದ ತಕ್ಷಣ ಮುಂಚೆ ಎಷ್ಟು ಎನರ್ಜಿ ಇತ್ತೋ ಅಷ್ಟು ಎನರ್ಜಿ ಇರುತ್ತಾ ಈಗ? ಥಿಂಕ್ ಮಾಡಿ ನೋಡೋಣ. 100% ಇರಲ್ಲ. ಎನರ್ಜಿ ಏನಾಗುತ್ತೆ? ಕಡಿಮೆ ಆಗಿರುತ್ತೆ. ಸ್ವಲ್ಪ ಕಡಿಮೆ ಆದ್ರೂ ಸಹಿತ ಮತ್ತೆ ಅವನ ಎನರ್ಜಿನ ಏನ್ ಮಾಡ್ಕೊಂತಾನೆ? ರೀಗೈನ್ ಮಾಡ್ಕೊಂತಾನೆ. ರೀಗೈನ್ ಮಾಡ್ಕೊಂಡು ಏನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ? ಓಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಯಾವ ಕಡೆದು ಓಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾನೆ? ಟ್ರ್ಯಾಕ್ ನಂಬರ್ 2 ಕಡೆಗೆ ಓಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಟ್ರೈನ್ ಬರ್ತಾ ಇದೆ ಅಲ್ಲಿ. ಹಂಗೆ ಈ ಚಿಕ್ಕ ಹುಡುಗ ವೆಯ್ಟ್ಲೆಸ್ ಹುಡುಗರು ಕೂಡ ಏನಾಗ್ತಾ ಇದೆ? ಕೊಲೈಡ್ ಆಯ್ತು. ಕೊಲೈಡ್ ಆದ್ರೂ ಸಹಿತ ಏನಾಗ್ತದೆ? ಎನರ್ಜಿ ಡ್ರಾಪ್ ಔಟ್ ಆಯ್ತು. ಡ್ರಾಪ್ ಆದ್ರೂ ಸಹಿತ ಮತ್ತೆ ಏನ್ ಮಾಡಿದ್ರು? ರೀಗೈನ್ ಮಾಡ್ಕೊಂಡ್ರು. ರೀಗೈನ್ ಮಾಡ್ಕೊಂಡು ಯಾವ ಕಡೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ? ಟ್ರ್ಯಾಕ್ ನಂಬರ್ 2 ಕಡೆಗೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಹೌದಲ್ವಾ ಅಲ್ಲಿ? ಸೊ ಈಗ ಈ ಎಂಟೈರ್ ಕಂಪ್ಲೀಟ್ ಸ್ಟೋರಿನ ನಾವು ಡ್ರಿಫ್ಟ್ ವೆಲಾಸಿಟಿಗೆ ಹಾಕೊಂತ ಹೋಗ್ಬೇಕು. ಹೆಂಗೆ ಅಂತ ಅನ್ನೋದಕ್ಕಿಂತ ಮುಂಚೆ ಲೆಟ್ ಅಸ್ ಅಸ್ಯೂಮ್ ದಟ್ ಇನಿಷಿಯಲಿ ನನಗೆ 5 ಅಮೌಂಟ್ ಆಫ್ ಎನರ್ಜಿ ಇತ್ತು ಅಂತ ಅನ್ಕೊಂಡ. ಲೆಟ್ ಅಸ್ ಕನ್ಸಿಡರ್ 5 ಜೌಲ್ಸ್ ಆಫ್ ಎನರ್ಜಿ ನನಗೆ ಮುಂಚೆ ಓಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಇತ್ತು ಅಂತ ಅನ್ಕೊಳ್ರಪ್ಪ.
ಸೊ ಮುಂಚೆ ಎಷ್ಟಿತ್ತು 5 ಜೌಲ್ಸ್. ಓಡ್ದ ಡಿಕ್ಕಿ ಹೊಡೆದ ಕೊಲೈಡ್ ಆಗಿದ ತಕ್ಷಣ ಎನರ್ಜಿ ಏನಾಯ್ತು, ಡ್ರಾಪ್ ಆಯ್ತು. ಡ್ರಾಪ್ ಆಗಿದ್ದಕ್ಕೆ ಎಷ್ಟು ಅಂತ ಅನ್ಕೊಂತೀನಿ ಅಂತ ಹೇಳಿದ್ರೆ 4 ಜೌಲ್ಸ್ ಆಯ್ತು ಅಂತ ಅನ್ಕೋಣ. ಅಂದ್ರೂ ಕೂಡ ಬಿಡ್ಲಿಲ್ಲ, ಮತ್ತೆ ಹೊಡೆದಕ್ಕೆ ಸ್ಟಾರ್ಟ್ ಮಾಡಿದಾಗ ಯಾವನೋ ನನ್ನ ಕಿಟಕಿ ಪಕ್ಕ ಹಿಡ್ಕೊಂಡ್ಬಿಡ್ತಾನೆ ಅನ್ನೋ ದ್ವೇಷಕ್ಕೆ ಏನ್ ಮಾಡ್ದ, ತಿರುಗಿ ಡಿಕ್ಕಿ ಹೊಡೆದ ತಕ್ಷಣ ಮತ್ತೆ ಎನರ್ಜಿ ಏನಾಯ್ತು, ಡ್ರಾಪ್ ಆಯ್ತು. ಡ್ರಾಪ್ ಆಗಿದ ತಕ್ಷಣ ಎಷ್ಟಾಯ್ತು, ಲೆಟೆಸ್ಟ್ 3 ಅಂತ ಅನ್ಕೊಂತ ಹೋಗೋಣ ಅಲ್ಲಿ. ಸೊ ಈಗ ಅವನು ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿಗೆ ಎಂಡ್ ಮಾಡಿದಾನೆ. ಹಾಗಾದ್ರೆ ಅವನ ವೆಲಾಸಿಟಿ ಎಷ್ಟು ಸ್ಪೀಡಲ್ಲಿ ಅವನು ಹೋಗಿದ್ದಾನೆ ಅಂತ ಹೇಳ್ಬೇಕೀಗ ಅಲ್ಲಿ. ಎಷ್ಟು ಸ್ಪೀಡಲ್ಲಿ ಹೋಗಿರ್ಬೋದು ಅವನು, ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಇನಿಷಿಯಲ್ ಆಗಿ ಎಷ್ಟಿತ್ತು 5, ಆಮೇಲೆ ಎಷ್ಟಾಯ್ತು 4, ಆಮೇಲೆ ಎಷ್ಟಾಯ್ತು 3. ಈಗ ಇರೋ ವೆಲಾಸಿಟಿ ಹೆಂಗ್ ಕಂಡುಹಿಡಿಯೋದು ನಾವು, ಥಿಂಕ್ ಮಾಡಿ. ಈಗ ನೀವು ತುಮಕೂರಿಂದ ಬೆಂಗಳೂರಿಗೆ ಗಾಡಿಯಲ್ಲಿ ಟೂ ವೀಲರ್ ಹೋಗ್ತಿದ್ದೀರಾ ಅಂತ ಅನ್ಕೋಣಪ್ಪ. ಟೂ ವೀಲರ್ ಹೋಗ್ಬೇಕಾದ್ರೆ ಯಾರನ್ನ ಒಬ್ರು ಬೆಂಗಳೂರಲ್ಲಿ ರೀಚ್ ಆದ್ಮೇಲೆ ಕೇಳ್ತಾರೆ ಎಷ್ಟು ಕಿಲೋಮೀಟರ್ ಫಾಸ್ಟ್ ಅಲ್ಲಿ ಬಂದು ಅಂತ ಕೇಳ್ತಾರೆ. ನೀವು 100 km/h ಅಲ್ಲಿ ಬಂದಿದ್ದೀನಿ ಅಂತ ಹೇಳ್ತೀರಾ ಅಂತ ಅನ್ಕೊಳ್ಳಿ. 100 km/h ಅಲ್ಲಿ ಬರ್ಬೇಕಾದ್ರೆ ಶುರು ಮಾಡಿದಾಗಿಂದ ಎಂಡಿಂಗ್ ತನಕನೂ 100 km/h ಅಲ್ಲೇ ಇರ್ತೀರಾ, 100% ಇರಲ್ಲ. ಏಕೆ, ತುಮಕೂರಿಂದ ಕ್ಯಾಸಂದ್ರಕ್ಕೆ ರೀಚ್ ಆಗೋ ತನಕನೂ ಸ್ವಲ್ಪ ಒಂಚೂರು ಮಿನಿಮಮ್ ಸ್ಪೀಡ್ ಇರ್ತದೆ. ಕ್ಯಾಸಂದ್ರ ಬಿಟ್ಟು ಟೂಲ್ ತನಕ ಇನ್ನೊಂದು ಸ್ವಲ್ಪ ರೈಸ್ ಮಾಡ್ತೀರಾ, ಟೂಲ್ ಬಿಟ್ಟಿದ ತಕ್ಷಣ ಇನ್ನೂ ಸ್ವಲ್ಪ ರೈಸ್ ಮಾಡ್ತೀರಾ. ಅಂದ್ರೆ ಅವಾಗ ನೀವು ಎಲ್ಲ ಟೋಟಲ್ ಆಗಿ 100 km/h ಅಂತ ಹೇಳಬೇಕು ಅಂತ ಹೇಳಿದ್ರೆ ಏನ್ ಮಾಡ್ತಿದ್ರ ಅಂತ ಅರ್ಥ, ಯು ಆರ್ ಟೇಕಿಂಗ್ ದಿ ಆವರೇಜ್ ಆಫ್ ಆಲ್ ದಿ ಸ್ಪೀಡ್ಸ್ ಅಂತ ಅರ್ಥ. ದೇರ್ ಫೋರ್ 5 + 4 + 3 / 3 ಮಾಡಿದಾಗ ಇವನು ಈ ಪಾಯಿಂಟ್ ಇಂದ ಈ ಪಾಯಿಂಟ್ಗೆ ಎಷ್ಟು ವೆಲಾಸಿಟಿಲಿ ಬಂದ ಅಂತ ಗೊತ್ತಾಗುತ್ತೆ ನಿಮಗೆ. ಈಗ ನೋಡ್ರಿ, ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ಕಂಪ್ಲೀಟ್ ಸ್ಟೋರಿನ ನಮ್ಮ ಫಿಸಿಕ್ಸ್ ಕಾನ್ಸೆಪ್ಟ್ಗೆ ಅಡಾಪ್ಟ್ ಮಾಡ್ಕೊಂತ ಹೋಗ್ಬೇಕು. ಯಾವ ರೀತಿ ಅಂತ ಥಿಂಕ್ ಮಾಡೋಣ. ನೋಡ್ರಪ್ಪ, ಮುಂಚೆ ಕಂಡಕ್ಟರ್ನ ಒಳಗಡೆ ಎಲೆಕ್ಟ್ರಾನ್ಸ್ ಇದ್ದೇ ಇರುತ್ತೆ. ಅಂದ್ರೆ ಪ್ಲಾಟ್ಫಾರ್ಮ್ನ ಒಳಗಡೆ ಎಷ್ಟು ಮೆಂಬರ್ಸ್ ಇದ್ರು, 30 ಮೆಂಬರ್ಸ್. ಆ 30 ಮೆಂಬರ್ಸ್ ಅಂತ ಅನ್ಕೊಳ್ಳಿ 30 ಎಲೆಕ್ಟ್ರಾನ್ಸ್ ಇತ್ತು ಅಂತ ಅನ್ಕೊಂತ ಹೋಗೋಣ. ಈ ಒಂದು 30 ಎಲೆಕ್ಟ್ರಾನ್ಸ್ ಅದೇ 90 ಮೆಂಬರ್ಸ್ ಟ್ರೈನ್ ಅನೌನ್ಸ್ಮೆಂಟ್ ಆಗೋಕ್ಕಿಂತ ಮುಂಚೆ ಎಲ್ಲರೂ ಏನ್ ಮಾಡ್ತಾ ಇದ್ರು, ರ್ಯಾಂಡಮ್ ಆಗಿ ಅವ್ರ ವರ್ಕ್ ಗಳನ್ನ ಮಾಡ್ತಾ ಇದ್ರು. ಹಂಗೆ ಎಲೆಕ್ಟ್ರಾನ್ಸ್ ಗಳು ಕೂಡ ಏನಾಗುತ್ತೆ, ರ್ಯಾಂಡಮ್ ಆಗಿ ಮೂವ್ಮೆಂಟ್ ಆಗ್ತಾ ಇರುತ್ತೆ ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ. ಸೊ ಯಾವಾಗ ಪೊಟೆನ್ಷಿಯಲ್ ಡಿಫರೆನ್ಸ್ ನ ಅಪ್ಲೈ ಮಾಡ್ತೀನಿ, ಎಲ್ಲರೂ ಕೂಡ ಯಾವ ಕಡೆಗೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಇಲ್ಲಿ ಟ್ರ್ಯಾಕ್ ನಂಬರ್ 2. ಬಟ್ ಅಲ್ಲೇನಾಗುತ್ತೆ, ಎಲ್ಲಾ ಎಲೆಕ್ಟ್ರಾನ್ಸ್ ಯಾವ ಕಡೆಗೆ ಹೋಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಪಾಸಿಟಿವ್ ಟರ್ಮಿನಲ್ ಕಡೆಗೆ ಹೋಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಎಲೆಕ್ಟ್ರಾನ್ಸ್ ನ ಜೊತೆಗೆ ಪಾಸಿಟಿವ್ ಅಯಾನ್ಸ್ ಕೂಡ ಇರುತ್ತೆ. ಆದಾಗ ಪಾಸಿಟಿವ್ ಅಯಾನ್ ಮತ್ತೆ ಎಲೆಕ್ಟ್ರಾನ್ ಏನಾಗುತ್ತೆ, ಮೂವ್ ಆಗ್ಬೇಕಾದ್ರೆ ಕೊಲೈಡ್ ಆಗತ್ತೆ. ಹಂಗೆ ಎಲೆಕ್ಟ್ರಾನ್ ಮತ್ತೆ ಎಲೆಕ್ಟ್ರಾನ್ ಕೂಡ ಏನಾಗ್ತಾ ಹೋಗುತ್ತೆ, ಕೊಲೈಡ್ ಆಗತ್ತೆ. ಕೊಲೈಡ್ ಆದ್ರೂ ಕೂಡ ತನ್ನ ಎನರ್ಜಿ ಡ್ರಾಪ್ ಆದ್ರೂ ಸಹಿತ ಏನ್ ಮಾಡುತ್ತೆ, ಅದು ಸ್ಟಾರ್ಟ್ ಆಗುತ್ತೆ ಯಾವ ಕಡೆಗೆ ಹೋಗೋದಕ್ಕೆ, ಪಾಸಿಟಿವ್ ಟರ್ಮಿನಲ್ ಕಡೆಗೆ. ಅವಾಗ ಏನಾಗ್ತಾ ಹೋಗ್ಬೇಕು, ಎನರ್ಜಿ ಡ್ರಾಪ್ ಔಟ್ ಆದ್ರೂ ಸಹಿತ ಮತ್ತೆ ಯಾವ್ದೊಂದು ವೆಲಾಸಿಟಿಲಿ ಮೂವ್ ಆಗ್ತಾ ಹೋಗುತ್ತೆ. ಅಗೈನ್ ಇಟ್ ವಿಲ್ ಕೊಲೈಡ್ ಆದ್ರೂ ಸಹಿತ ಮತ್ತೆ ಎನರ್ಜಿನ ರೀಗೈನ್ ಮಾಡ್ಕೊಂಡು ಮತ್ತೆ ಇನ್ನೊಂದು ವೆಲಾಸಿಟಿಲಿ ಮೂವ್ ಆಗ್ತಾ ಹೋಗುತ್ತೆ. ಮೂವ್ ಆಗಿ ಎಲ್ಲಿಗೆ ಹೋಗಿ ರೀಚ್ ಆಗ್ಬೇಕದು, ಇಟ್ ಹ್ಯಾಸ್ ಟು ರೀಚಸ್ ಟು ಪಾಸಿಟಿವ್ ಟರ್ಮಿನಲ್. ಯಾಕಂದ್ರೆ ಅದು ಪಾಸಿಟಿವ್ ಟರ್ಮಿನಲ್ ರೀಚ್ ಆಗ್ಬೇಕು ಅಷ್ಟೇ ಅದ್ರ ಏಮ್ ಇರೋದು. ಓಕೆನಾ. ಈಗ ನಾವು ಎಲೆಕ್ಟ್ರಾನ್ಸ್ ವಿಚಾರಕ್ಕೆ ಬರ್ತಾ ಹೋಗೋಣ. ಅಂದ್ರೆ ಡಯಾಗ್ರಾಮೆಟಿಕ್ ಫಾರ್ಮ್ ಅಲ್ಲಿ ಹೆಂಗ್ ಅಬ್ಸರ್ವ್ ಮಾಡಬೇಕು ಅಂತ ಅಬ್ಸರ್ವ್ ಮಾಡಿ. ಇನಿಷಿಯಲಿ there is no potential difference applied across a conductor. Therefore electrons are moving in a random position. ಅಬ್ಸರ್ವ್ ಮಾಡಿ, ಎಲೆಕ್ಟ್ರಾನ್ಸ್ ಗಳು ಮೂವ್ ಆಗ್ತಾ ಇದೆ, ಹೆಂಗಂದ್ರೆ ಮೂವ್ ಆಗ್ತಾ ಇದೆ. ಹಾಗಾದ್ರೆ ಇಲ್ಲಿ ಒಂದು ಕ್ವಶನ್ ಬರ್ಬೋದು ನಿಮ್ಗೆ, ಸರ್ ನಾವಿಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ನ ಅಪ್ಲೈ ಮಾಡಿದ್ರೆ ಎಲೆಕ್ಟ್ರಾನ್ಸ್ ಮೂವ್ ಆಗ್ತಿದೆ, ಎನರ್ಜಿ ಕೊಡ್ತಾ ಇದೀವಿ ಅಂತ ಅರ್ಥ ನಾವು. ಬಟ್ ಇಲ್ಲಿ ಯಾವ ಎನರ್ಜಿ ಕೊಡ್ತೀವಿ ನಾವು ಎನರ್ಜಿ ಕೊಡೋದಿಲ್ಲ. ಈ ಒಂದು ಎಲೆಕ್ಟ್ರಾನ್ಸ್ ನ ಮೂವ್ ಆಗೋದಕ್ಕೆ ಔಟ್ ಸೈಡ್ ಅಲ್ಲಿ ಇರುವಂತ ಟೆಂಪರೇಚರ್ ನ ಉಪಯೋಗಿಸ್ಕೊಂತಾ ಇದೆ. ಹಾಗಾದ್ರೆ ಎಲೆಕ್ಟ್ರಾನ್ಸ್ ಆರ್ ಮೂವಿಂಗ್ randomly because of thermal energy. Therefore these electrons are moving with the energy called as thermal energy, and the energy associated with movement of the electrons is thermal velocity. ಓಕೆ, ಇನ್ನೊಂದ್ಸಲ ಹೇಳ್ತೀನಿ ನೋಡ್ಕೊಳ್ಳಿ. ಲೆಟ್ ಅಸ್ ಕನ್ಸಿಡರ್ ಎ ಕಂಡಕ್ಟರ್ ವೇರ್ ದೇರ್ ಇಸ್ ನೋ ಪೊಟೆನ್ಷಿಯಲ್ ಡಿಫರೆನ್ಸ್ ಅಪ್ಲೈಡ್ ಅಕ್ರಾಸ್ ದಿ ಕಂಡಕ್ಟರ್. ದಿ ಎಲೆಕ್ಟ್ರಾನ್ಸ್ ಆರ್ ಮೂವಿಂಗ್ randomly,
by using a thermal energy. Therefore the velocity associated with ಯಾವುದು electrons is ಯಾವುದಾಗಿರುತ್ತೆ? The electrons associated with the velocity associated with the electrons is of thermal velocity. ಓಕೆನಾ? ಈಗ ಥಿಂಕ್ ಮಾಡ್ರಪ್ಪ, ಅಬ್ಸರ್ವ್ ಮಾಡಿ. ಲೆಟ್ ಅಸ್ ಕನ್ಸಿಡರ್ ದೇರ್ ಈಸ್ ಎ, ನಿಮಗೆ ಫಸ್ಟ್ ಇಯರ್ ನಲ್ಲೂ ಕೂಡ ಕಾನ್ಸೆಪ್ಟ್ ಗೊತ್ತಿದೆ. ಯಾವುದೋ ಒಂದು ವೆಲಾಸಿಟಿ ಅಂತ ಅನ್ಕೊಂತ ಹೋಗೋಣ. ಲೆಟ್ ಯು ಕನ್ಸಿಡರ್ ಎ ವೆಲಾಸಿಟಿ ಹ್ಯಾವಿಂಗ್ ಎ ಮ್ಯಾಗ್ನಿಟ್ಯೂಡ್ ಆಫ್ ಎ ಈಸ್ ಕಮಿಂಗ್ ಟುವರ್ಡ್ಸ್ ದಿಸ್ ಸೈಡ್. ಅದೇ ರೀತಿ ಅದೇ ಒಂದು ಮ್ಯಾಗ್ನಿಟ್ಯೂಡ್ ಇರುವಂತ ವೆಲಾಸಿಟಿ ಈ ಕಡೆಯಿಂದನೂ ಬರ್ತಾ ಇದೆ ಅಂತ ಅನ್ಕೋಣ. ದೆನ್ ವಾಟ್ ಈಸ್ ದಿ ರಿಸಲ್ಟೆಂಟ್ ವೆಕ್ಟರ್ ಅಂತ ತಗೊಂಡ್ರೆ ಇಟ್ ಮಸ್ಟ್ ಬಿ ಈಕ್ವಲ್ ಟು ಅಂತ ಬರೀತೀರಾ, 0 ಅಂತ ಬರೀತೀರಾ ಅಲ್ವಾ ಅಲ್ಲಿ. ಹಾಗೆ ಈ ಒಂದು ಟೋಟಲ್ ಆಗಿ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ದಿ ಆರ್ಡರ್ ಆಫ್ 10 to the power of 23 ಎಲೆಕ್ಟ್ರಾನ್ಸ್ ಇರುತ್ತೆ ಪರ್ ಕ್ಯೂಬಿಕ್ ಮೀಟರ್ ಅಲ್ಲಿ ಇರ್ತಾ ಹೋಗುತ್ತೆ ನಮಗೆ. ಅಂದ್ರೆ ಒಂದು ಕ್ಯೂಬಿಕ್ ಮೀಟರ್ ಅಲ್ಲಿ ಎಷ್ಟಿರಬೇಕು? 10 to the power 23 ಎಲೆಕ್ಟ್ರಾನ್ಸ್ ಇರಬೇಕು. ಈಗ ಥಿಂಕ್ ಮಾಡ್ರಪ್ಪ, 10 to the power 1 ಅಂದ್ರೆ ಎಷ್ಟು? 10. ನಗ್ತಿದ್ದೀರಾ ಅನ್ಸುತ್ತೆ, ಇರ್ಲಿ ಪರವಾಗಿಲ್ಲ. ಸೊ 10 power 1 is of 10. 10 square is of 100. 10 to the power cube ಅಂತ ಹೇಳಿದ್ರೆ ಇಟ್ ಈಸ್ ಆಫ್ 1000. 10 power of 6 ಲ್ಯಾಕ್. ಸೊ ಲ್ಯಾಕ್ ನೇ ನಮಗೆ ಊಹೆ ಮಾಡ್ಕೊಳೋದಕ್ಕೆ ಆಗ್ತಿಲ್ಲ, ಇಷ್ಟೊಳಗಡೆ ಲ್ಯಾಕ್ ಎಲೆಕ್ಟ್ರಾನ್ಸ್ ಇರುತ್ತಾ ಅಂತ. ಯಾವುದು? 10 to the power of 6. ಎಷ್ಟು ಎಲೆಕ್ಟ್ರಾನ್ಸ್ ಅಂತ ಹೇಳ್ತಾ ಇದೀವಿ ಇಲ್ಲಿ? 10 to the power 23 ಎಲೆಕ್ಟ್ರಾನ್ಸ್ ಅಂತ ಹೇಳ್ತಾ ಇದೀವಿ. ಹಾಗಾದ್ರೆ ಇಟ್ ಈಸ್ ಅ ವೆರಿ ವೆರಿ ಹ್ಯೂಜ್ ಇನ್ ನಂಬರ್. ಲೆಟ್ ಯು ಕನ್ಸಿಡರ್ ದೇರ್ ಆರ್ ಎ ಲ್ಯಾಕ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಕಮಿಂಗ್ ಟುವರ್ಡ್ಸ್ ದಿಸ್ ಸೈಡ್. ಅದೇ ರೀತಿ ಲ್ಯಾಕ್ ಆಫ್ ಎಲೆಕ್ಟ್ರಾನ್ಸ್ ಕಮಿಂಗ್ ಟುವರ್ಡ್ಸ್ ದಿಸ್ ಸೈಡ್. ಹಾಗಾದ್ರೆ ರಿಸಲ್ಟೆಂಟ್ ವೆಲಾಸಿಟಿ ಎಷ್ಟಾಗಿರುತ್ತೆ? ವಿಚ್ ಮಸ್ಟ್ ಬಿ ಈಕ್ವಲ್ ಟು 0. ಹಂಗೆ ಈ ಕಡೆಯಿಂದನೂ 1 ಲ್ಯಾಕ್ ಬಂತು, ಈ ಕಡೆಯಿಂದನೂ 1 ಲ್ಯಾಕ್ ಬಂತು. ಹಾಗಾದ್ರೆ ರಿಸಲ್ಟೆಂಟ್ ಎಷ್ಟಾಗಿರುತ್ತೆ? ಅಗೇನ್ ಇಟ್ ಮಸ್ಟ್ ಬಿ ಈಕ್ವಲ್ ಟು 0. ದೇರ್ ಫೋರ್ ನಾವೇನಾದ್ರೂ ಆವರೇಜ್ ಆಫ್ ಆಲ್ ದಿ ವೆಲಾಸಿಟೀಸ್ ತಗೊಂಡ್ವಿ ಅಂತ ಹೇಳಿದ್ರೆ ಇಟ್ ಮಸ್ಟ್ ಬಿ ಈಕ್ವಲ್ ಟು ಏನಾಗಿರುತ್ತೆ? 0 ಆಗಿರುತ್ತೆ. ಓಕೆನಾ? ದೇರ್ ಫೋರ್ ಆವರೇಜ್ ಥರ್ಮಲ್ ವೆಲಾಸಿಟಿ ಎಷ್ಟಾಗಬೇಕು? 0 ಆಗ್ತಾ ಹೋಗ್ಬೇಕು. ಈಗ ಇನ್ನೊಂದು ಸಲ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗೋಣ. ಲೆಟ್ ಅಸ್ ಕನ್ಸಿಡರ್ ಎ ಕಂಡಕ್ಟರ್ ವಿಚ್ ಹ್ಯಾಸ್ 10 to the power 23 ಎಲೆಕ್ಟ್ರಾನ್ಸ್ ಪರ್ ಕ್ಯೂಬಿಕ್ ಮೀಟರ್ ಇದೆ ಅಂತ ಅನ್ಕೋಣ. When there is no potential difference applied across the conductor, the electrons are moving in a randomly, ಅಥವಾ electrons are moving randomly by using thermal energy. Therefore the velocity associated with these electrons is of thermal velocity. If we take the average of all the thermal velocity, then it must be equal to 0. ನೆನಪಲ್ಲಿಟ್ಕೊಳ್ಳಿ ಇಷ್ಟನ್ನ. ಓಕೆನಾ? ನೋಡ್ಕೊಳ್ಳಿ, ಬಿಫೋರ್ ಅಪ್ಲೈಯಿಂಗ್ ದಿ ಪೊಟೆನ್ಷಿಯಲ್ ಡಿಫರೆನ್ಸ್ ಅಪ್ಲೈಡ್ ಅಕ್ರಾಸ್ ದಿ ಕಂಡಕ್ಟರ್, ದಿ ರ್ಯಾಂಡಮ್ ಮೂವ್ಮೆಂಟ್ ಆಫ್ ದಿ ಎಲೆಕ್ಟ್ರಾನ್ಸ್ ಇಸ್ ಡ್ಯೂ ಟು ಥರ್ಮಲ್ ಎನರ್ಜಿ ಅಂಡ್ ದಿ ವೆಲಾಸಿಟಿ ಅಸೋಸಿಯೇಟ್ ವಿತ್ ಈಚ್ ಎಲೆಕ್ಟ್ರಾನ್ ಇಸ್ ಆಫ್ ಥರ್ಮಲ್ ವೆಲಾಸಿಟಿ ಅಂಡ್ ಆವರೇಜ್ ಥರ್ಮಲ್ ವೆಲಾಸಿಟಿ ದಟ್ ಈಸ್ ಆಫ್ u1 plus u2 plus u3 up to un must be equal to 0 because we are considering n number of electrons. Okay, ಎಷ್ಟು ಅಂತ ಗೊತ್ತಿಲ್ಲ, ಸುಮ್ಮನೆ n number of electrons ಇದೆ ಅಂತ ಅನ್ಕೋಣ. u ಅಂತ ಹೇಳಿದ್ರೆ ಏನಂತ ಅರ್ಥ? It is of an initial velocity of the first electron. ಹಾಗೆ u2 ಅಂದ್ರೆ ಏನಂತ ಅರ್ಥ? Initial velocity of the second electron. ಹಂಗೆ ಇದ್ರದೆಲ್ಲ ಆವರೇಜ್ ತಗೊಂಡ್ರೆ ಯಾವ್ದಕ್ಕೆ ಈಕ್ವಲ್ ಆಗಬೇಕು? 0ಗೆ ಈಕ್ವಲ್ ಆಗ್ತಾ ಹೋಗ್ಬೇಕು. ನಾವು ಈಗ ನಾವೇನ್ ಅಪ್ಲೈ ಮಾಡ್ತಾ ಹೋಗ್ತಾ ಇದೀವಿ? ಪೊಟೆನ್ಷಿಯಲ್ ಡಿಫರೆನ್ಸ್ ನ ಅಪ್ಲೈ ಮಾಡ್ಕೊಂತ ಹೋಗೋಣ. ಅಂದ್ರೆ ಟ್ರ್ಯಾಕ್ ನಂಬರ್ 2 ಅನೌನ್ಸ್ಮೆಂಟ್ ಆಯ್ತು ಬೆಂಗಳೂರು ಟ್ರೈನ್ ಬರ್ತಾ ಇದೆ ಅಂತ. ಅವಾಗ ಏನಾಗ್ತಾ ಹೋಗುತ್ತೆ? ಕಂಪ್ಲೀಟ್ ಆಗಿ ಇರುವಂತ ಎಲೆಕ್ಟ್ರಾನ್ಸ್ ಎಲ್ಲ ಯಾವ ಕಡೆಗೆ ಮೂವ್ ಆಗಬೇಕು? ಪಾಸಿಟಿವ್ ಕಡೆಗೆ ಮೂವ್ ಆಗ್ತಾ ಹೋಗ್ಬೇಕು. ವೈಲ್ ಟ್ರಾವೆಲಿಂಗ್ electrons and ಇನ್ನೊಂದು ಯಾವ್ದಪ್ಪ ಅಲ್ಲಿ? positive ion will get collide with each other. Like that electron and electron also will collide with each other. ಯಾವಾಗ ಟ್ರಾವೆಲ್ ಮಾಡಬೇಕಾದ್ರೆ, ಯಾವಾಗ ಕೊಲೈಡ್ ಆಯ್ತು its energy will be decreased, but it regains its energy and starts moving with some other velocity. While moving, again the positive ions and the electrons will collide with each other.
but again its energy decreases and again it will start move towards the positive terminal with another velocity. Therefore if we take the average of all the velocities, then it must be equal to drift velocity anta karita hogbeku neevu. ಓಕೆನಾ? ಈಗ ಡ್ರಿಫ್ಟ್ ವೆಲಾಸಿಟಿಗೆ ಡೆಫಿನೇಷನ್ ವಾಪಸ್ ಬರೋಣ. ಸೊ ಇಲ್ಲಿ ಏನಕ್ಕೆ ಆವರೇಜ್ ವೆಲಾಸಿಟಿ ಅಂತ ಕೋಟ್ ಮಾಡಿದೀವಿ ಅಂತ ಗೊತ್ತಾಯ್ತಾ? ಅಲ್ಲಿ ಆವರೇಜ್ ವೆಲಾಸಿಟಿ ಅಂದ್ರೆ ಏನಾಗಬೇಕು, ಎಲೆಕ್ಟ್ರಾನು ಈ ಪಾಯಿಂಟ್ ಇಂದ ಹಿಡಿದು ಈ ಪಾಯಿಂಟ್ ತನಕ ಬರೋದಕ್ಕೆ ಎಷ್ಟು ವೆಲಾಸಿಟಿ ಇದೆಯೋ ಅದನ್ನ ಅಂತ ಕರಿತೀವಿ ನಾವು ಡ್ರಿಫ್ಟ್ ವೆಲಾಸಿಟಿ ಅಂತ ತಗೊಂತೀವಿ. ಹಾಗಾದ್ರೆ ಒಂದು ಎಲೆಕ್ಟ್ರಾನ್ ಇಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ಕೊಲೈಡ್ ಆಗಿ ತನ್ನ ವೆಲಾಸಿಟಿ ವೇರಿಯೇಷನ್ಸ್ ಇರುತ್ತೆ. ಇಲ್ಲಿಂದ ಇಲ್ಲಿಗೆ ಬರುವಂತ ಎಲ್ಲಾ ವೆಲಾಸಿಟೀಸ್ ಆಡ್ ಮಾಡಿದಾಗ ಬರುವಂತ ವೆಲಾಸಿಟಿನ ಯು ಹ್ಯಾವ್ ಟು ಕಾಲ್ ದಟ್ ಒನ್ ಆಸ್ ಎ ಆವರೇಜ್ ವೆಲಾಸಿಟಿ ಅಂತ ಕರಿಬೇಕು. ಆವರೇಜ್ ವೆಲಾಸಿಟಿ ವಿತ್ ವಿಚ್ ದಿ ಫ್ರೀ ಎಲೆಕ್ಟ್ರಾನ್ ಗೆಟ್ ಡ್ರಿಫ್ಟೆಡ್, ಯಾವ ಕಡೆಗೆ ಡ್ರಿಫ್ಟ್ ಆಗ್ತಾ ಇದೆ, ಪಾಸಿಟಿವ್ ಟರ್ಮಿನಲ್ ಕಡೆಗೆ ಡ್ರಿಫ್ಟ್ ಆಗ್ತಾ ಹೋಗ್ತಾ ಇದೆ ಅಂಡರ್ ದಿ ಇನ್ಫ್ಲೂಯೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಅದನ್ನೇ ಡ್ರಿಫ್ಟ್ ವೆಲಾಸಿಟಿ ಅಂತ ಕರೀತಾ ಹೋಗೋದು. ಆಸ್ ಎ ರಿಸಲ್ಟ್ ಎಲೆಕ್ಟ್ರಾನ್ಸ್ ಅಕ್ವೈರ್ಸ್ ಎ ಸ್ಮಾಲ್ ವೆಲಾಸಿಟಿ ವಿಚ್ ಇಸ್ ಕಾಲ್ಡ್ ಆಸ್ ಡ್ರಿಫ್ಟ್ ವೆಲಾಸಿಟಿ ಅಂತ ಕರೀತಾ ಹೋಗ್ತೀವಿ. ನೆನಪಲ್ಲಿಟ್ಕೊಳ್ಳಿ, ಡ್ರಿಫ್ಟ್ ವೆಲಾಸಿಟಿ ವ್ಯಾಲ್ಯೂ ಕಡಿಮೆ ಇರಬಹುದು, ಆದ್ರೆ ಥರ್ಮಲ್ ವೆಲಾಸಿಟಿ ವ್ಯಾಲ್ಯೂ ತುಂಬಾ ಜಾಸ್ತಿ ಇರುತ್ತೆ. ಓಕೆ, ಸೊ ಥರ್ಮಲ್ ವೆಲಾಸಿಟಿ ಆಫ್ ಈಚ್ ಎಲೆಕ್ಟ್ರಾನ್ ಇಸ್ ಆಫ್ ಹೈ, ಬಟ್ drift velocity is of lesser. Confuse ಆಗಬಾರದು. ಮತ್ತೆ thermal velocity of single electron is of high, but average thermal velocity must be equal to 0. ಓಕೆನಾ? ಸೊ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಇನ್ನೊಂದ್ಸಲ ಮಾಡೋಣ. ಅಬ್ಸರ್ವ್ ಮಾಡ್ಕೊಂತ ಹೋಗಿ, ಡಯಾಗ್ರಾಮ್ ನ ಅಬ್ಸರ್ವ್ ಮಾಡಿ 100% ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. Okay, so drift velocity. Drift velocity is defined as the average velocity with which free electrons get drifted or moved towards the positive terminal under the influence of electric field. Let us consider a conductor having a length L and area A, and the area of cross section A. Let V be the potential difference applied across the conductor. Therefore, the electron starts moving from negative terminal to positive terminal. Before applying the potential difference of the conductor, let us consider there are 10 to the power 23 electrons per cubic meter. Therefore, the electrons are moving randomly by using a thermal energy, and the velocity associated with each electron is thermal velocity. If the average thermal velocity is 0. Now, let us apply a potential difference across the conductor. When the potential difference is applied across the conductor, the electrons starts moving towards the positive terminal. While moving, the electron and the positive ion, electron and electron will collide with each other. Therefore, its energy will be decreased. But again, the electron regain its energy and starts moving towards the positive terminal with another velocity. While moving, again the collision takes place. The velocity will be changed while moving to the positive terminal. As a result, the electrons acquires a small velocity by taking the average of all the velocities, which is known as drift velocity. So, istu nimige 3 marks ge kelta hogtane. Explain the concept of drift velocity. ಗೊತ್ತಾಗಿದೆ ಅಲ್ವಾ? ಅಲ್ಲಿ ಈಗ ಥಿಂಕ್ ಮಾಡಪ್ಪ. ಡಯಾಗ್ರಾಮ್ ನ ಅಬ್ಸರ್ವ್ ಮಾಡ್ಕೊಂತ ಹೋಗಿ. ನೀವು ಡಯಾಗ್ರಾಮ್ ಏನಾದ್ರು ಅಬ್ಸರ್ವ್ ಮಾಡಿದ್ರಿ ಅಂತ ಹೇಳಿದ್ರೆ, ಲೆಟ್ ಯು ಕನ್ಸಿಡರ್ ವಿ ಬಿ ದಿ ಪೊಟೆನ್ಷಿಯಲ್ ಡಿಫರೆನ್ಸ್. ಯಾವಾಗ ವಿ ನ ಅಪ್ಲೈ ಮಾಡ್ತೀವಿ, ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಮೂವ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲೆಕ್ಟ್ರಾನ್ಸ್ ಮೂವ್ ಆಗಿದ ತಕ್ಷಣ ಏನ್ ಪ್ರೊಡ್ಯೂಸ್ ಆಗ್ಬೇಕಲ್ಲಿ, ಅಥವಾ ಯಾವ ವೆಲಾಸಿಟಿಲೇ ಹೋಗ್ಬೇಕು ಎಲೆಕ್ಟ್ರಾನ್ಸು, ವಿ ಡಿ ಬರಬೇಕು. ಅಲ್ಲಿಗೆ
ಎಲೆಕ್ಟ್ರಾನ್ಸ್ ಮೂವ್ ಆಗಬೇಕು ಅಂದ್ರೆ ಏನು ಅಪ್ಲೈ ಮಾಡಬೇಕು? ವಿ ಅಪ್ಲೈ ಮಾಡಬೇಕು. ವಿ ಅಪ್ಲೈ ಮಾಡಿದ ತಕ್ಷಣ ಎಲೆಕ್ಟ್ರಾನ್ಸ್ ಮೂವ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಎಲೆಕ್ಟ್ರಾನ್ಸ್ ಮೂವ್ ಆಯಿತು ಅಂತ ಹೇಳಿದ್ರೆ ಏನು ಪ್ರೊಡ್ಯೂಸ್ ಆಗುತ್ತೆ? ಡ್ರಿಫ್ಟ್ ವೆಲಾಸಿಟಿ ಪ್ರೊಡ್ಯೂಸ್ ಆಗುತ್ತೆ. ಡ್ರಿಫ್ಟ್ ವೆಲಾಸಿಟಿ ಬಂದ್ರೇನೆ ಕರೆಂಟು ಕೂಡ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ಹೌದಲ್ವಾ ಅಲ್ಲಿ? therefore here we are going to derive a many equations which will link between V, I and VD. ಸೊ ಈ ಯೂನಿಟ್ ಅಲ್ಲಿ ನಾವು ಈ ಮೂರಕ್ಕೂ ಸಹಿತ ಈಕ್ವೇಶನ್ಸ್ ಗಳನ್ನ ಡಿರೈವ್ ಮಾಡ್ಕೊಂತ ಹೋಗ್ತೀವಿ. ದಟ್ ಈಸ್ ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ವಿ ಅಂಡ್ ಐ, ವಾಟ್ ಈಸ್ ರಿಲೇಷನ್ ಬಿಟ್ವೀನ್ ಐ ಅಂಡ್ ವಿ ಡಿ, ವಾಟ್ ಈಸ್ ರಿಲೇಷನ್ ಬಿಟ್ವೀನ್ ವಿ ಅಂಡ್ ವಿ ಡಿ, ಈ ತರ ಡಿರೈವೇಶನ್ಸ್ ಗಳನ್ನ ನೋಡ್ತಾ ಹೋಗ್ತೀವಿ. ಬಟ್ ಈ ಮೂರಕ್ಕೂ ಇರುವಂತ ರಿಲೇಷನ್ ಒಂದೇನೆ. ಏನು? ಪೊಟೆನ್ಷಿಯಲ್ ಡಿಫರೆನ್ಸ್ ನ ಅಪ್ಲೈ ಮಾಡಿದ ತಕ್ಷಣ ವಿ ಡಿ ಪ್ರೊಡ್ಯೂಸ್ ಆಯಿತು. ವಿ ಡಿ ಪ್ರೊಡ್ಯೂಸ್ ಆಗಿದ ತಕ್ಷಣ ಕರೆಂಟ್ ಕೂಡ ಪ್ರೊಡ್ಯೂಸ್ ಆಗ್ತಾ ಹೋಯಿತು. ಸೊ ಯಾವ ರೀತಿ ಅಂತ ಮುಂದಕ್ಕೆ ಅಬ್ಸರ್ವ್ ಮಾಡ್ಕೊಂತ ಹೋಗೋಣ. ಈಗ ಒಂದು ಸಣ್ಣ ಡಿರೈವೇಶನ್ ಇದೆ. ಡ್ರಿಫ್ಟ್ ವೆಲಾಸಿಟಿಗೆ ಒಂದು ಎಕ್ಸ್ಪ್ರೆಷನ್ ತಗೊಂಡ್ಬರ್ತಾ ಹೋಗ್ಬೇಕು. ದಟ್ ಈಸ್ ಆಫ್ ರಿಲೇಷನ್ ಬಿಟ್ವೀನ್ ಡ್ರಿಫ್ಟ್ ವೆಲಾಸಿಟಿ ಅಂಡ್ ರಿಲ್ಯಾಕ್ಸೇಷನ್ ಟೈಮ್. ಸೊ ಯಾವುದು ಇದು ಹೊಸ ಟೈಮ್ ಬಂದ್ಬಿಡ್ತು, ರಿಲ್ಯಾಕ್ಸೇಷನ್ ಟೈಮ್ ಅನ್ನೋದು? ಏನಿಲ್ಲ, ಇಟ್ಸ್ ವೆರಿ ವೆರಿ ಸಿಂಪಲ್. ರಿಲ್ಯಾಕ್ಸೇಷನ್ ಟೈಮ್ ಅಂದ್ರೆ ಏನಾಗಬೇಕೀಗ ಅಂತ ಹೇಳಿದ್ರೆ ಅಬ್ಸರ್ವ್ ಮಾಡಿ. ಒಂದು ಎಲೆಕ್ಟ್ರಾನ್ ಇದೆ. ಸೊ ಅದು ಈ ರೀತಿ ಹೆಂಗೋ ಮೂವ್ ಆಗಿ ಇಲ್ಲಿಗೆ ಬಂತು. ಈ ಪಾಯಿಂಟ್ ಅಲ್ಲಿ ಕೊಲೈಡ್ ಆಯ್ತು ಇನ್ನೊಂದು ಎಲೆಕ್ಟ್ರಾನ್ ಜೊತೆಗೆ ಅಂತ ಅನ್ಕೊಂತ ಹೋಗೋಣ. ಸೊ ಒಂದು ಎಲೆಕ್ಟ್ರಾನ್ ಇಲ್ಲಿದೆ. ಈ ಎಲೆಕ್ಟ್ರಾನ್ ಬಂದು ಈ ಎಲೆಕ್ಟ್ರಾನ್ಗೆ ಏನಾಗ್ತಾ ಇದೆ? ಕೊಲೈಡ್ ಆಗ್ತಾ ಹೋಗ್ತಾ ಇದೆ. ಹಾಗಾದ್ರೆ ಈ ಕೊಲೈಡ್ ಆಗುವಂತ ಟೈಮ್ ನಾನು ಎಂತ ತಗೊಂತೀನಿ ಅಂತ ಹೇಳಿದ್ರೆ ರಿಲ್ಯಾಕ್ಸೇಷನ್ ಟೈಮ್ ಅಂತ ತಗೊಂತಾ ಹೋಗ್ತೀವಿ. ದಟ್ ಈಸ್ ಆಫ್ ರೆಪ್ರೆಸೆಂಟೆಡ್ ಬೈ ಟೌ ಅಂತ ಕರಿತಾ ಹೋಗ್ಬೇಕು. ಓಕೆ, ರಿಲ್ಯಾಕ್ಸೇಷನ್ ಟೈಮ್ ಅಂತ ಹೇಳಿದ್ರೆ ದಿ ಟೈಮ್ ರಿಕ್ವೈರ್ಡ್ ಫಾರ್ ದಿ ಸಕ್ಸೆಸಿವ್ ಕೊಲಿಷನ್ ಬಿಟ್ವೀನ್ ದಿ ಎಲೆಕ್ಟ್ರಾನ್ಸ್, ಅದನ್ನೇನಂತ ಕರಿಬೇಕು? ರಿಲ್ಯಾಕ್ಸೇಷನ್ ಟೈಮ್ ಅಂತ ಕರಿತಾ ಹೋಗ್ಬೇಕು. ನೋಡಿ, ತುಂಬಾ ಕನ್ಫ್ಯೂಷನ್ಸ್ ಮಾಡ್ಕೊಂತ ಹೋಗ್ತೀರಾ. ವಿ ಅಂತ ಹೇಳಿದ್ರೆ ಇಟ್ ಈಸ್ ಎ ಪೊಟೆನ್ಷಿಯಲ್ ಡಿಫರೆನ್ಸ್ ಅಪ್ಲೈಡ್ ಅಕ್ರಾಸ್ ದಿ ಕಂಡಕ್ಟರ್. ವಿ ಡಿ ಅಂತ ಹೇಳಿದ್ರೆ ಡ್ರಿಫ್ಟ್ ವೆಲಾಸಿಟಿ ಆಫ್ ದಿ ಎಲೆಕ್ಟ್ರಾನ್ ಇನ್ಸೈಡ್ ದಿ ಕಂಡಕ್ಟರ್ ನನಗೆ ಡ್ರಿಫ್ಟ್ ವೆಲಾಸಿಟಿ ಬರೋದು. ಔಟ್ಸೈಡ್ ದಿ ಆಫ್ ದಿ ಕಂಡಕ್ಟರ್ ಏನ್ ಬರುತ್ತೆ? ಪೊಟೆನ್ಷಿಯಲ್ ಡಿಫರೆನ್ಸ್ ಬರುತ್ತೆ. ಹಂಗೆ ಲೆಟ್ an electron move from one end to another end. ದಿ ಟೈಮ್ ಈಸ್ ಆಫ್ ಏನ್ ತಗೊಬೇಕು ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಕ್ಯಾಪಿಟಲ್ ಆರ್ ಸ್ಮಾಲ್ ಲೆಟರ್ ಟಿ ನ ತಗೊಂತಾ ಹೋಗ್ತೀರಾ. ಬಟ್ ದೇರ್ ಈಸ್ ಎಸ್ ಡಿಫರೆನ್ಸ್ ಬಿಟ್ವೀನ್ ದಿ ಟೌ ಅಂಡ್ ಟಿ. ಓಕೆ, ಟೌ ಅಂತ ಹೇಳಿದ್ರೆ ರಿಲ್ಯಾಕ್ಸೇಷನ್ ಟೈಮ್. ಕಂಡಕ್ಟರ್ನ ಒಳಗಡೆ ಒಂದು ಎಲೆಕ್ಟ್ರಾನ್ ಹೋಗಿ ಇನ್ನೊಂದು ಎಲೆಕ್ಟ್ರಾನ್ಗೆ ಕ್ಲಾಶ್ ಆಗುವಂತ ಒಂದು ಸಕ್ಸೆಸಿವ್ ಕೊಲಿಷನ್ ಆಗುವಂತ ಟೈಮ್ ಏನಂತ ತಗೊಂತೀವಿ ನಾವು? ರಿಲ್ಯಾಕ್ಸೇಷನ್ ಟೈಮ್ ಅಂತ ತಗೊಂತೀವಿ. ಅರೆ ಇ ಟಿ ಏನು? ಒಂದು ಎಲೆಕ್ಟ್ರಾನು ಒನ್ ಎಂಡ್ ಆಫ್ ದಿ ಕಂಡಕ್ಟರ್ ಇಂದ ಹಿಡಿದು ಇನ್ನೊಂದು ಎಂಡಿಗೆ ಹೋಗುವಂತ ಟೈಮ್ ಅನ್ನ ಟಿ ಅಂತ ತಗೊಂತೀವಿ. ಟಿ ಸ್ವಲ್ಪ ಜಾಸ್ತಿ ಇರುತ್ತೆ ಯಾವಾಗ್ಲೂ, ಟೌ ತುಂಬಾ ಕಡಿಮೆ ಇರ್ತಾ ಹೋಗುತ್ತೆ. ನೆನಪಲ್ಲಿ ಇಟ್ಕೊಂತ ಹೋಗ್ಬೇಕು. ಸೊ ನಾವೀಗ ಈ ವಿ ಡಿ ಮತ್ತೆ ಟೌಗೆ ರಿಲೇಷನ್ ಎಕ್ಸಿಬಿಟ್ ಮಾಡ್ತಾ ಹೋಗೋಣ. So consider a conductor of length L having a area of cross sectional A. Let V be the potential difference applied across the conductor. Due to potential difference, an electric E is produced in the conductor. ನಿಮಗೆ ಆಲ್ರೆಡಿ ಗೊತ್ತಿದೆ, ಫಸ್ಟ್ ಯೂನಿಟ್ ಅಲ್ಲೂ ಕೂಡ ನೋಡ್ತೀರಾ. ಇಲ್ಲಿ ಎಲೆಕ್ಟ್ರಾನ್ಸ್ ಫ್ಲೋ ಆಗುತ್ತೋ ಅಲ್ಲಿ ಏನಾಗ್ತಾ ಹೋಗ್ಬೇಕು? ನನಗೆ ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗ್ತಾ ಹೋಗ್ಬೇಕು. ನಿಮಗೆ ಆಲ್ರೆಡಿ ಗೊತ್ತಿದೆ ಇದು. ನಾವು the force of electrons in the electric field is F is equal to minus E into E ಇದೆ. ಈ ಒಂದು ಎಕ್ಸ್ಪ್ರೆಷನ್ ನ 100% ನೀವು ಎಲ್ಲಿ ನೋಡಿರ್ತೀರಾ ಅಂತ ಹೇಳಿದ್ರೆ ಫಸ್ಟ್ ಯೂನಿಟ್ ಅಲ್ಲಿ ಅಬ್ಸರ್ವ್ ಮಾಡಿರ್ತೀರಾ. ಏನದು? ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಅಂತ ರೆಪ್ರೆಸೆಂಟ್ ಮಾಡಿರ್ತೀವಿ ನಾವು. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಇಸ್ ರೆಪ್ರೆಸೆಂಟೆಡ್ ಬೈ ಕ್ಯಾಪಿಟಲ್ ಇ, which must be equal to F divided by Q ನಾಟ್ ಅಂತ ಒಂದು ಈಕ್ವೇಶನ್ ನ ಹೇಳ್ಕೊಟ್ಟಿರ್ತೀವಿ. ಏನಿದು ಎಫ್ ಡಿವೈಡ್ ಬೈ ಕ್ಯೂ ನಾಟ್? ಒಂದ್ಸಲ ರಿಕಾಲ್ ಮಾಡ್ತಾ ಹೋಗೋಣ. ದಟ್ ಈಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಡ್ಯೂ ಟು ಎ
source charge at any point in its electric field is defined as the force experienced by a ಯಾವುದು unit positive charge placed at that point. ಓಕೆ, ಸಿಂಪಲ್ ಆಗಿ ಹೇಳೋದಾಯ್ತು ಅಂತ ಹೇಳಿದ್ರೆ ದಿ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಎ ಯಾವುದಿಂದ ಯೂನಿಟ್ ಪಾಸಿಟಿವ್ ಚಾರ್ಜ್ ಅಟ್ ದಟ್ ಪಾಯಿಂಟ್ ಈಸ್ ನೋನ್ ಆಸ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ. ಈ ಒಂದು ಈಕ್ವೇಶನ್ ನ ಪ್ರಕಾರ ಎಫ್ ಇಸ್ ಈಕ್ವಲ್ ಟು ಏನಂತ ಬರಿಬೋದಪ್ಪ ನಾನು, ವಿಚ್ ಮಸ್ಟ್ ಬಿ ಈಕ್ವಲ್ ಟು ಇ ಇಂಟು ಕ್ಯೂ ನಾಟ್ ಅಂತಂತೂ ಬರಿಬೋದಲ್ವಾ ಅಲ್ಲಿ. ಸೊ ಇ ಇಂಟು ಕ್ಯೂ ನಾಟ್ ಬದಲು ಏನಂತ ತಗೊಂತೀನಿ ಅಂತ ಹೇಳಿದ್ರೆ ಹಿಯರ್ ಐ ಆಮ್ ಗೋಯಿಂಗ್ ಟು ಅಸ್ಯೂಮ್ ಇಟ್ ಆಸ್ ಸ್ಮಾಲ್ ಲೆಟರ್ ಇ ದಟ್ ಈಸ್ ಆಫ್ ಎಲೆಕ್ಟ್ರಾನ್ ಅಂತ ಅನ್ಕೊಂತ ಹೋಗೋಣ. ಇ ಆಸ್ ಇಟ್ ಈಸ್ ಇ ನೇ ಇದೆ, ಎಫ್ ಬದಲು ಎಫ್ ಇದೆ. ಓಕೆ, ಒಂದ್ಸಲ ರೀಕಾಲ್ ಮಾಡ್ಕೊಳ್ಳಿ, ತುಂಬಾ ಈಸಿ ಇದೆ. ಅಲ್ಲಿ ದಿ ಫೋರ್ಸ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಆನ್ ಎಲೆಕ್ಟ್ರಿಕ್ ಫೀಲ್ಡ್ ಇ is given by F is equal to minus E into capital letter E, where minus E is the charge of an electron and capital letter E is the electric field intensity or electric field. Where what is this minus? ಒಂದು ಕ್ವಶನ್ ಬರ್ಬೋದು, ಮೈನಸ್ ಏನು ಅಂತ ಅಲ್ಲಿ. ಈಗ ಥಿಂಕ್ ಮಾಡಿ, what is the direction of electric field? Direction of electric field is from positive to negative, but what is the direction of electron? It is in the direction from negative to positive. Therefore electric field direction and flow of electrons direction are opposite in direction. ಅದನ್ನ ನೆಗೆಟಿವ್ ಸೈನ್ ಇಂಡಿಕೇಟ್ ಮಾಡ್ತಾ ಹೋಗುತ್ತೆ. ನೆಗೆಟಿವ್ ಸೈನ್ ಶೋಸ್ ದಟ್ ದಿ ಡೈರೆಕ್ಷನ್ ಆಫ್ ದಿ force and electric field are opposite to each other. ಗೊತ್ತಿದೆ ಅಲ್ವಾ ಇದು? ಓಕೆ, ನೆಕ್ಸ್ಟ್ ಈಕ್ವೇಶನ್ ಬರೋಣ. ದಿ ಆಕ್ಸಲರೇಷನ್ ಆಫ್ ಎನ್ ಎಲೆಕ್ಟ್ರಾನ್ ಈಸ್ ಗಿವನ್ ಬೈ, ವಿ ನೋ ದಟ್ ಒಂದು ಫಾರ್ಮುಲಾ ಗೊತ್ತಿದೆ, ಏನಪ್ಪಾ ಅದು, ಎಫ್ ಇಸ್ ಈಕ್ವಲ್ ಟು ಎಂ ಇಂಟು ಎ ಅಂತ ಗೊತ್ತಿದೆ, ನ್ಯೂಟನ್ಸ್ ಲಾಸ್ ಪ್ರಕಾರ ಗೊತ್ತಿದೆ, ಎಫ್ ಇಸ್ ಈಕ್ವಲ್ ಟು ಎಂ ಎ ಅಂತ. ದೇರ್ ಫೋರ್ ಎ ಇಸ್ ಈಕ್ವಲ್ ಟು ಏನ್ ಬರುತ್ತೆ, ಎಫ್ ಡಿವೈಡೆಡ್ ಬೈ ಎಂ. ಬಟ್ ಎಫ್ ಬದಲು ಏನ್ ಇಕ್ವೇಶನ್ ಅಲ್ಲಿ ಮೇಲ್ಗಡೆ ತಗೊಂಡಿದೀವಿ ನಾವು, ಇಟ್ ಮಸ್ಟ್ ಬಿ ಈಕ್ವಲ್ ಟು ಮೈನಸ್ ಇ ಇಂಟು ಇ ಡಿವೈಡೆಡ್ ಬೈ ಎಂ. ಲೆಟ್ ಅಸ್ ಕಾಲ್ ದಟ್ ಆಸ್ ಈಕ್ವೇಶನ್ ನಂಬರ್ 2. ಇದನ್ನ ಈಕ್ವೇಶನ್ ನಂಬರ್ 1 ಅಂತ ಕನ್ಸಿಡರ್ ಮಾಡಿದ್ರೆ ಸಬ್ಸ್ಟಿಟ್ಯೂಟ್ ಈಕ್ವೇಶನ್ 1 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಈಕ್ವೇಶನ್ ನಂಬರ್ 2 ಬರುತ್ತೆ. ಓಕೆನಾ, ವೇರ್ ಎಂ ಈಸ್ ದಿ ಮಾಸ್ ಆಫ್ ಎನ್ ಎಲೆಕ್ಟ್ರಾನ್ ಅಂಡ್ ಇ ಈಸ್ ದಿ ಚಾರ್ಜ್ ಆಫ್ ಎನ್ ಎಲೆಕ್ಟ್ರಾನ್. ನೆನ್ಪಿಟ್ಕೊಂತ ಹೋಗ್ಬೇಕು. ಈಗ if n electrons are having initial speed u1, u2 and un and the time to travel free path is of t1, t2 and tn, then final velocities ಏನಾಗುತ್ತೆ? Let us consider v1 be the velocity associated with the first electron. Velocity associated with the first electron is equal to u1 plus a into t1. hange velocity associated with the second electron v2 is equal to u2 plus a into t2. hange velocity associated with n electrons ಗೆ ಅಂತ ಬರಿಬಹುದು, vn is equal to un plus a into tn. ಈಗ ನಮಗೆ ವೆಲಾಸಿಟೀಸ್ ಬರುತ್ತಾ ಹೋಗೋಣ. ಒಂದು ಕಂಡಕ್ಟರ್ ಅಲ್ಲಿ ಇನಿಷಿಯಲ್ ವೆಲಾಸಿಟಿ ಯಾವುದು, ಫೈನಲ್ ವೆಲಾಸಿಟಿ ಯಾವುದು? ಥಿಂಕ್ ಮಾಡಿ ನೋಡೋಣ. ಸೊ ಒಂದು ಕಂಡಕ್ಟರ್ ನ ಕನ್ಸಿಡರ್ ಮಾಡಿದ್ವಿ, ಆ ಕಂಡಕ್ಟರ್ ಅಲ್ಲಿ ಫಸ್ಟ್ ಎಲೆಕ್ಟ್ರಾನ್ಸ್ ಮೂವ್ ಆಗ್ತಿತ್ತು, ಆಮೇಲೂ ಕೂಡ ಎಲೆಕ್ಟ್ರಾನ್ಸ್ ಮೂವ್ ಆಯ್ತು. ಫಸ್ಟ್ ಎಲೆಕ್ಟ್ರಾನ್ಸ್ ಮೂವ್ ಆಗುವಂತದಕ್ಕೆ ಒಂದು ಬೇರೆ ವೆಲಾಸಿಟಿ ಹೆಸರು ಕೊಟ್ವಿ, ಸೆಕೆಂಡ್ ಮೂವ್ ಆಗೋದಕ್ಕೆ ಬೇರೆ ವೆಲಾಸಿಟಿ ಕೊಟ್ವಿ. ಸೊ ಆನ್ಸರ್ ನಿಮಗೆ ಗೊತ್ತಾಗಿದೆ ಅಲ್ಲಿ. ಈಗ ಅದನ್ನ ಎಕ್ಸ್ಪ್ಲೈನ್ ಮಾಡ್ಕೊಂತ ಹೋಗೋಣ. ಸೊ ಡ್ರಿಫ್ಟ್ ವೆಲಾಸಿಟಿ ಅಂದ್ರೆ ಡೆಫಿನಿಷನ್ ಪ್ರಕಾರ ಏನ್ ಹೇಳ್ತೀವಪ್ಪ, ಇಟ್ ಈಸ್ ಎ ಆವರೇಜ್ ಆಫ್ ಆಲ್ ದಿ ವೆಲಾಸಿಟೀಸ್. ಅದಕ್ಕೋಸ್ಕರ ವಿ ಡಿ ಇಸ್ ಈಕ್ವಲ್ ಟು 1/n ಇಂಟು v1 ಪ್ಲಸ್ v2 ಪ್ಲಸ್ ಅಪ್ ಟು vn. v1 ಇಸ್ ಈಕ್ವಲ್ ಟು ಏನ್ ಇಕ್ವೇಶನ್ ತಗೊಂಡಿದೀವಿ, u1 ಪ್ಲಸ್ a ಇಂಟು t1. v2 ಇಸ್ ಈಕ್ವಲ್ ಟು ಏನ್ ತಗೊಂಡಿದೀವಿ, u2 ಪ್ಲಸ್ a ಇಂಟು t2. ಹಾಗೆ ಕಂಟಿನ್ಯೂ ಆಗಿ vn ಇಸ್ ಈಕ್ವಲ್ ಟು u2n ಪ್ಲಸ್ a ಇಂಟು tn. ಸಪರೇಷನ್ ಮಾಡ್ಕೋಣ. u1 ಪ್ಲಸ್ u2 ಪ್ಲಸ್ u2 ಒಂದು ಸಪರೇಟ್ ತಗೊಂಡ್ರೆ a ಇಂಟು t1 a ಇಂಟು t2 ಇರಲ್ಲೆಲ್ಲ ಕೂಡ ಒಂದು ಸಪರೇಷನ್ ಮಾಡ್ಕೋಣ. 1/n ಏನಾದ್ರು ಮಲ್ಟಿಪ್ಲೈ ಮಾಡಿದ್ವಿ ಅಂತ ಹೇಳಿದ್ರೆ u1 ಪ್ಲಸ್ u2 ಪ್ಲಸ್ un ಹೋಲ್ ಡಿವೈಡೆಡ್ ಬೈ ಏನ್ ಬರಬೇಕು ಇಲ್ಲಿ, n ಪ್ಲಸ್ 1/n into a into t1 plus a into t2 up to a into tn. What is this one? Average of the initial velocity. Average of the initial velocity ಅಂದ್ರೆ ಯಾವ್ದು ಬರುತ್ತೆ,
ಇಟ್ ಮಸ್ಟ್ ಬಿ ಈಕ್ವಲ್ ಟು 0. ಯಾಕೆ? ಥರ್ಮಲ್ ವೆಲಾಸಿಟಿ, ಆವರೇಜ್ ಆಫ್ ಆಲ್ ದಿ ಥರ್ಮಲ್ ವೆಲಾಸಿಟಿ ವ್ಯಾಲ್ಯೂ ಏನಾಗ್ತಾ ಹೋಗ್ಬೇಕು, ನಮಗೆ 0 ಆಗ್ತಾ ಹೋಗಬೇಕು. ಈ ಪಾಯಿಂಟ್ ಅಲ್ಲಿ ಏನೇನು ಕಾಮನ್ ತೆಕ್ಕೊಬಹುದು? ಎ ಕಾಮನ್ ತೆಕ್ಕೊಬಹುದು. ಎ ಇಂಟು 1/n ಇಂಟು t1 ಪ್ಲಸ್ t2 ಪ್ಲಸ್ ಅಪ್ ಟು t1, ವೇರ್ average of all the time must be considered as relaxation time ಅಂತ ಕನ್ಸಿಡರ್ ಮಾಡ್ತಾ ಹೋಗಬೇಕು. therefore alpha into a into 1/n into t1 plus t2 plus up to tn divide by n you are going to consider it as tau ಅಂತ ಕನ್ಸಿಡರ್ ಮಾಡ್ತಾ ಹೋಗ್ತಿದ್ದೀರಾ. ಹಿಂದಿನ ಸ್ಲೈಡ್ ಅಲ್ಲಿ ನಿಮಗೆ a is equal to ಏನು ಅಂತ ಕೊಟ್ಟಿದೀವಿ ಅಲ್ವಾ? ಅಲ್ಲಿ a is equal to ಏನಂತ ಕನ್ಸಿಡರ್ ಮಾಡಬೇಕು ನೀವು? ಮೈನಸ್ e into e divided by m into ಟೌ ಅಂತ ಕನ್ಸಿಡರ್ ಮಾಡ್ತಾ ಹೋಗ್ತೀರಾ. ಏಕೆ? a is equal to f by m ಆಗುತ್ತೆ, f is equal to minus e into e divided by m ಆಗ್ತಾ ಹೋಗುತ್ತೆ. therefore vd is equal to ಒಂದು ಎಕ್ಸ್ಪ್ರೆಷನ್ ತಗೊಂಡಿದೀವಿ ಏನಂತ? ಮೈನಸ್ e into e divided by m into ಟೌ ಅಂತ ಕನ್ಸಿಡರ್ ಮಾಡ್ತಾ ಹೋಗಬೇಕು. ಸೊ ದಿಸ್ ಈಸ್ ದಿ ರಿಲೇಷನ್ ಬಿಟ್ವೀನ್ ಯಾವ್ದ್ಯಾವ್ದು? ಡ್ರಿಫ್ಟ್ ವೆಲಾಸಿಟಿ ಅಂಡ್ ರಿಲ್ಯಾಕ್ಸೇಷನ್ ಟೈಮ್. ವೆರಿ ವೆರಿ ಇಂಪಾರ್ಟೆಂಟ್ ಡಿರೈವೇಶನ್ ವಿಚ್ ಮೈಟ್ ಬಿ ಆಸ್ಕ್ಡ್ ಫಾರ್ 3 ಮಾರ್ಕ್ಸ್ ಗೆ ಕೇಳ್ತಾ ಹೋಗ್ತಾರೆ. ಇದನ್ನ ಡಿರೈವ್ ವಾಟ್ ಈಸ್ ಎ ಡ್ರಿಫ್ಟ್ ವೆಲಾಸಿಟಿ ಅಂಡ್ ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಡ್ರಿಫ್ಟ್ ವೆಲಾಸಿಟಿ. that is of drift velocity vd is equal to minus e into e divided by m into tau, where small letter e is charge of an electron, capital letter E is electric field intensity, small letter m is mass of an electron, tau is the relaxation time. ಗೊತ್ತಾಗಿದೆ ಅಲ್ವಾ ಡಿರೈವೇಶನ್? ಬಹಳ ಅಂದ್ರೆ ಬಹಳ ಸಿಂಪಲ್ ಆಗಿದೆ. ವೆರಿ 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 ಇಂಪಾರ್ಟೆಂಟ್. ನೆನ್ಪಲ್ಲಿಟ್ಕೊಂತ ಹೋಗ್ಬೇಕು ಇದನ್ನ. ಓಕೆನಾ? ಸೊ ಲೆಟ್ ಮಿ ಹ್ಯಾವ್ ಎ ಅನಿಮೇಷನ್ ವರ್ಕಿಂಗ್ ಆಫ್ ಎ ಡ್ರಿಫ್ಟ್ ವೆಲಾಸಿಟಿ. ಡ್ರಿಫ್ಟ್ ವೆಲಾಸಿಟಿ ಬಗ್ಗೆ ಅನಿಮೇಷನ್ ವರ್ಕಿಂಗ್ ನ ಅಬ್ಸರ್ವ್ ಮಾಡೋಣ. ಅಬ್ಸರ್ವ್ ಮಾಡಿ ಈಗ. ಸೊ ಒಂದು ಕಂಡಕ್ಟರ್ ನ ಕನ್ಸಿಡರ್ ಮಾಡ್ತೀನಿ. ಸೆಮಿ ಕಂಡಕ್ಟರ್ ಅಂತ ಕೊಟ್ಟಿದ್ದಾರೆ, ಬಟ್ ಲೆಟಸ್ ಕನ್ಸಿಡರ್ ಇಸ್ ಆಫ್ ಎ ಕಂಡಕ್ಟರ್ ಅಂತ ಅನ್ಕೊಂತ ಹೋಗೋಣ. ಈ ಕಂಡಕ್ಟರ್ ನ ಒಳಗಡೆ ಏನಿದೆ? ಡ್ರಿಫ್ಟ್ ಎಲೆಕ್ಟ್ರಾನ್ಸ್ ಗಳು ಇದೆ ಅಲ್ಲಿ, ಹೌದಲ್ವಾ? ಅಲ್ಲಿ ಸೊ ಎಲೆಕ್ಟ್ರಾನ್ಸ್ ಗಳು ಇದಾವೆ ಅಂತ ಗೊತ್ತಾದ್ಮೇಲೆ ವೆನ್ ದೇರ್ ಇಸ್ ನೋ ಅಪ್ಲೈಡ್ ಎಲೆಕ್ಟ್ರಿಕ್ ಫೀಲ್ಡ್, ನಾನು ಎಲೆಕ್ಟ್ರಿಕ್ ಫೀಲ್ಡ್ ನ ಅಪ್ಲೈ ಮಾಡಿಲ್ಲ, ಹಾಗಾದ್ರೆ ಎಲೆಕ್ಟ್ರಾನ್ಸ್ ಹೆಂಗ್ ಮೂವ್ ಆಗಬೇಕು? ಅಬ್ಸರ್ವ್ ಮಾಡಿ ಹಂಗೆ ವಿಡಿಯೋನ. ಎಲೆಕ್ಟ್ರಾನ್ಸ್ ಆರ್ ಮೂವಿಂಗ್ ಇನ್ ಎ ರ್ಯಾಂಡಮ್ ಪೊಸಿಷನ್. ರ್ಯಾಂಡಮ್ ಆಗಿ ಮೂವ್ ಆಗ್ತಿದೆ. ಹೆಂಗಂದಂಗ್ ಮೂವ್ ಆಗ್ತಿದೆ, ಅದಕ್ಕೊಂದು ಸ್ಪೆಸಿಫಿಕ್ ಡೈರೆಕ್ಷನ್ ಇಲ್ಲ, ಯಾವ ರೀತಿ ಬೇಕಾನ ಮೂವ್ ಆಗ್ತಾ ಇದೆ. ಮೂವ್ ಆಗ್ಬೇಕಾದ್ರೂ ಸಹಿತ ಏನಾಗುತ್ತೆ? ಕೊಲಿಷನ್ಸ್ ಕೂಡ ಆಗ್ತಾ ಹೋಗ್ಬೋದು, ಹೌದಲ್ವಾ ಅಲ್ಲಿ? ಸೊ ಈಗ ನಾವೇನಾದ್ರೂ ಒಂದು ಪೊಟೆನ್ಷಿಯಲ್ ಡಿಫರೆನ್ಸ್ ನ ಅಪ್ಲೈ ಮಾಡಿದೀವಿ. ಪೊಟೆನ್ಷಿಯಲ್ ಡಿಫರೆನ್ಸ್ ನ ಅಪ್ಲೈ ಮಾಡಿದ ತಕ್ಷಣ ಆ ಒಂದು ಎಲೆಕ್ಟ್ರಾನ್ಸ್ ಎಲ್ಲ ಯಾವ ಕಡೆಗೆ ಹೋಗೋದಕ್ಕೆ ಸ್ಟಾರ್ಟ್ ಆಗಬೇಕು? ಪಾಸಿಟಿವ್ ಕಡೆಗೆ ಹೋಗೋದಕ್ಕೆ ಸ್ಟಾರ್ಟ್ ಆಗ್ತಾ ಹೋಗ್ಬೇಕು. ಅಬ್ಸರ್ವ್ ಮಾಡ್ಕೊಳ್ಳಿ. ಸೊ ಯಾವಾಗ ನಾವಿಲ್ಲಿ ಏನ ಅಪ್ಲೈ ಮಾಡಿದ್ವಿ? ಪೊಟೆನ್ಷಿಯಲ್ ಡಿಫರೆನ್ಸ್ ನ ಅಪ್ಲೈ ಮಾಡಿದ್ವಿ. ಪೊಟೆನ್ಷಿಯಲ್ ಡಿಫರೆನ್ಸ್ ನ ಅಪ್ಲೈ ಮಾಡಿದ ತಕ್ಷಣ ಎಲೆಕ್ಟ್ರಾನ್ಸ್ ಗಳೆಲ್ಲ ಏನಾಯ್ತು? ಒಂದು ಸ್ಪೆಸಿಫಿಕ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗೋದಕ್ಕೆ ಸ್ಟಾರ್ಟ್ ಆಯ್ತು, ಅಂದ್ರೆ ಟ್ರೈನ್ ಅನೌನ್ಸ್ಮೆಂಟ್ ಆಯ್ತು ಅಂತ ಅರ್ಥ. ಸೊ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇದೆ. ಯಾವ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇದೆ ಅಂತ ಹೇಳಿದ್ರೆ ಇಟ್ ಈಸ್ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್ ಕಡೆಗೆ ಮೂವ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತಾ ಹೋಗ್ತಾ ಇದೆ. ಸೊ ಆಲ್ ದಿ ಎಲೆಕ್ಟ್ರಾನ್ಸ್ ಆರ್ ಅಟ್ರಾಕ್ಟಿಂಗ್ ಟುವರ್ಡ್ಸ್ ದಿ ಪಾಸಿಟಿವ್ ಟರ್ಮಿನಲ್ ಅಂತ ಅರ್ಥ ಅದು. ಗೊತ್ತಾಗಿದೆ ಅಲ್ವಾ ಅಲ್ಲಿ? ಓಕೆ, ನೌ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಲೆಟ್ ಮಿ ನೋ ಇಟ್. If no doubts are there, then I will say thank you.